ಇನ್ನು ಯಲ್ಲಾಪುರದ ಟಿಎಂಎಸ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಾ ರೈತ ಸಂಘದ ವಾರ್ಷಿಕ ಸಭೆಯಲ್ಲಿ ಸಂಘಟನೆಯನ್ನ ಬಲಪಡಿಸುವ ಕುರಿತು ಹಾಗೂ ಇನ್ನಿತರ ಮಹತ್ವದ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಟಿಎಂಎಸ್ ಅಧ್ಯಕ್ಷ ಎನ್ಕೆ ಭಟ್ ಅಗ್ಗಾಶಿ ಕುಂಬ್ರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ವೈಪರೀತ್ಯದಿಂದಾಗಿ ಆಗುತ್ತಿರುವ ಬೆಳೆ ನಷ್ಟ, ಬೆಳೆಗಳಿಗೆ ತಗುಲುವ ನಾನಾ ರೋಗಗಳು, ಕಾಡು ಪ್ರಾಣಿಗಳ ಹಾವಳಿ ಹಾಗೂ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಮುಂತಾದ ಸಮಸ್ಯೆಗಳಿಂದ ರೈತರು ಹೈರಾಣಾಗಿದ್ದಾರೆ. ಈ ವರ್ಷ ಅತಿವೃಷ್ಟಿಯಿಂದಾಗಿ ತಾಲೂಕಿನ ಎಲ್ಲಾ ಭಾಗಗಳಲ್ಲಿ ಅಡಿಕೆಗೆ ವಿಪರೀತ ಕೊಳೆ ಬಾಧೆ ಕಂಡುಬಂದಿದ್ದು, ಸರ್ಕಾರ ಕೂಡಲೇ ಅಡಿಕೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಒಕ್ಕಟ್ಟಾಗಿ ಉಳಿಬೇಕು ಅಂದ್ರೆ ಇಂಥ ಒಂದು ಸಂಘಟಿತ ವ್ಯವಸ್ಥೆ ಬೇಕು. ಆ ಸಂದರ್ಭದಲ್ಲೇ ಕಷ್ಟ ಬಂದು ಕೂಡಲೇ ನಾವು ಹೋಗಿ ಬಾವಿ ಹೊಡಿಲಿಕ್ಕೆ ಕಟ್ಟಿದ್ರೆ ನೀರು ತೆಗಿಲಿಕ್ಕೆ ಆಗುವುದಿಲ್ಲ. ಮುಂದೆ ಬೆಂಕಿ ಬಂದಾಗ ಬೇಕು ಅಂತೇಳಿ ಈಗಾಗಲೇ ಅಗ್ನಿಶಾಮಕ ದಳದವ್ರು ಹೆಂಗೆ ರೆಡಿ ಹಾಕೊಂಡು ಹೊಳಿತಾರೋ ಹಂಗೆ ನಾವು ರೈತರು ರೆಡಿಯಾಗಿ ನಿಂತ್ಕೊಂಡಿರಬೇಕು ಯಾವಾಗಲೂ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಕ್ಕ ವರ್ಷದಲ್ಲಿ ಒಂದು 2-3 ದಿವಸ ಎಲ್ಲರೂ ಅವಕಾಶ ಕೊಟ್ಟರೆ ನಾವು ಇನ್ನೂ ಬೇಕಾದಷ್ಟು ಮೆಂಬರ್ಗಳನ್ನು ಮಾಡ್ಬೋದು, ಯಾರೂ ಅಲ್ಲ ಹೇಳುವುದಿಲ್ಲ. ಆದರೆ ಬಹುತೇಕ ಅಧ್ಯಕ್ಷರಿಗೂ ಆಗೋದಿಲ್ಲ, ಉಪಾಧ್ಯಕ್ಷರಿಗೂ ಆಗೋದಿಲ್ಲ, ನಮಗೂ ಆಗೋದಿಲ್ಲ. ಇಂಥ ಸ್ಥಿತಿ. ಸಭೆಯ ಅಧ್ಯಕ್ಷತೆ ವಹಿಸಿದ ತಾಲೂಕಾ ರೈತ ಸಂಘದ ಅಧ್ಯಕ್ಷ ನಾಗೇಶ್ ಹೆಗಡೆ ಪಣತಗೇರಿ ಮಾತನಾಡಿ, ಸಂಘವನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಂಘದ ಸದಸ್ಯತ್ವ ಪಡೆಯಬೇಕು. ಎಪಿಎಂಸಿ ಆವಾರದಲ್ಲಿ ರೈತ ಸಂಘದ ಕಚೇರಿಯನ್ನು ಪ್ರಾರಂಭಿಸಲು ಪ್ರಯತ್ನ ನಡೆಸಲಾಗಿದೆ. ರೈತ ಸಂಘದ ಕಾರ್ಯಚಟುವಟಿಕೆಯನ್ನು ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದು, ರೈತ ಕುಟುಂಬದವರು ಸಂಘದ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಂಘದ ಉನ್ನತಿಗೆ ಕಾರಣರಾಗಬೇಕು ಎಂದು ಹೇಳಿದರು. ನಾಳೆಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಏನಾಗದೆ, ಈಗಾಗಲೇ ನನಗೆ ಕೇಳೋದಂಗೆ 190ರಷ್ಟು ಜನ ಅಷ್ಟು ಸಾಲ ಇದ್ದವ್ರೆ, 10ರಷ್ಟು ಎಲ್ಲ ಉಳಿಬಹುದು ಇಲ್ಲದೆ ಇದ್ದವರು. ಆ 190ರಷ್ಟು ಜನರ ಪರಿಸ್ಥಿತಿ ಬಹಳ ಗಂಭೀರ ಆದಾಗ 10ರಷ್ಟು ಇದ್ದವರು ಬದುಕುವುದು ಕಷ್ಟ. ಆ ಅಂಥದ್ದನ್ನೆಲ್ಲ ನಿಭಾಯಿಸಲಿಕ್ಕೆ ರೈತ ಸಂಘ ಗಟ್ಟಿಬೇಕು. ಯಾಕೆಂತಂದರೆ ಈ ಸಹಕಾರಿ ಸಂಘಕ್ಕೆ ನಮಗೆ ಹೋಗಿದೆ, ಎಲ್ಲೋ ಒಂದು ಸ್ವಲ್ಪ ಹಿಡ್ಕೊಂಡು ಉಂಟು. ಅನೇಕ ಭಾಗ ಹೀಗಾಗಿದೆ, ಕೆಲವು ಭಾಗದಲ್ಲಿ ಬಂದಿಲ್ಲ ಅಷ್ಟೇ ಅಂತ ಅಡಿಕೆ ಇಟ್ಕೊಂಡಿದ್ದಾರೆ. ಆ ಅಡಿಕೆಗೆ ಕಳೆದ ವರ್ಷ ಸೀಸನ್ ಒಳಗೆ ಕೊಟ್ಟರೆ ಇನ್ನೂ 5,000 ಹೆಚ್ಚು ಸಿಕ್ಕಿತ್ತು, ಅದಕ್ಕಿಂತಲೂ 5,000 ಕಮ್ಮಿ ಆಗಿದೆ. ಈಗ ಬರೋ ಸೀಸನ್ನಿಗೆ ಇನ್ನೂ ಕಡಿಮೆ ಆಗ್ತದೆ ಹೇಳುವಂಥ ಒಂದು ಅನಿಸಿಕೆ ನಮಗೆ ಕಾಣ್ತಾ ಇದೆ. ಈ ವೇಳೆ ಸಂಘದ ಉಪಾಧ್ಯಕ್ಷ ವೆಂಕಟರಮಣ ಗೆರಗದ್ದೆ, ಕಾರ್ಯದರ್ಶಿ ಎಲ್ಪಿ ಭಟ್ ಗುಂಡ್ಕಲ್, ಕಾರ್ಯಕಾರಿ ಸಮಿತಿಯ ಕೆಟಿ ಹೆಗಡೆ ಆನಗೋಡು, ವಿವಿ ಜೋಶಿ ಹಾಗೂ ಸಂಘದ ಸರ್ವ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.